क्राइम अलर्ट, जुर्म के खिलाफ आवाज। अम्मा अम्मा कावेरी ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ. ಪ್ಲೀಸ್ ಅಮ್ಮ. ಅಮ್ಮ ಕೊಂದ್ಬಿಡಿ ಅವಳನ್ನ. ನನಗೆ ಕ್ಷಮಿಸ್ಬಿಡಿ. ನಾನು ನಿಜವಾಗ್ಲೂ ಯಾರಿಗೂ ಏನೂ ಹೇಳೋದಿಲ್ಲ. ಪ್ಲೀಸ್ ಅಮ್ಮ, ಪ್ಲೀಸ್. ಇವಳ ಮಾತು ಕೇಳಬೇಡಿ, ಕೊಂದು ಹಾಕಿ ಅವಳನ್ನ. ನೀನೇನ್ ಮಾಡ್ತಿದ್ದೀಯ ಅಲ್ಲಿ? ನೀವು ಕೋಪ ಮಾಡ್ಕೋಬೇಡಿ, ಮುಖ್ಯವಾದ ಕೆಲಸ ಆಯ್ತು, ಅದಕ್ಕೆ ಬರ್ಬೇಕಾಯ್ತು. ಯಾರಿವಳು? ಅಯ್ಯೋ ಇವಳೊಬ್ಳು ಹಳೆ ತಪ್ಪು ಒಂಥರ ಅಂಟ್ಕೊಂಡ್ಬಿಟ್ಟಿದ್ದಾಳೆ. ನೀವು ಹೊರಗಡೆ ಬನ್ನಿ, ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು. ಈಗ ಕುಂಟಿಯ ಜೊತೆ ಶತ್ರುನೂ ಆಗಿದೆಯೇನು ನೀನು? ಎಷ್ಟು ಸಲ ಹೇಳಿದ್ದೀನಿ ಇಲ್ಲಿಗೆ ಬರಬೇಡ ಅಂತ. ಬರೋಕ್ ಅಷ್ಟೊಂದು ಆಸೆ ಇದ್ರೆ ನಿನ್ನ ಇಲ್ಲೇ ಕೂರಿಸ್ಕೊಳ್ಳ. ಅದು ದೊಡ್ಡ ಮಗ ಕೇಳ್ತಿದ್ದ 2 ದಿನದಿಂದ ಅಪ್ಪ ಮನೆಗೆ ಬಂದಿಲ್ಲ ಅಂತ. ಅಷ್ಟಕ್ಕೂ ನಾನು ಹೇಳಿದ್ದೀನಿ ಅವನ್ಗೆ ನೀವು ಕೆಲ್ಸದ ಮೇಲೆ ಹೊರಗೆ ಹೋಗಿದ್ದೀರಾ ಅಂತ. ಆದ್ರೆ ಎಷ್ಟು ಅಂತ ಸುಳ್ಳು ಹೇಳ್ತಾ ಇರ್ಲಿ. ಬರ್ತೀನಿ ರಾತ್ರಿ ಒಳಗೆ. ಹೋಗು. ನಾಳೆ ನಮ್ ಚಿಕ್ಕ ಮಗ ಮತ್ತೆ ಸೊಸೆ ಹನಿಮೂನಿಂದ ವಾಪಸ್ ಬರ್ತಿದ್ದಾರೆ. ನೀವು ನಮ್ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನು ನಾಳೆ ಪ್ರತೀಕ್ ಮತ್ತು ಕಾವೇರಿ ಬರ್ತಿದ್ದಾರಾ? ನೀವಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ಅರೆ, ನನ್ನ ಸೊಸೆನ ಸ್ವಾಗತಿಸ್ಕೊಳ್ಳೋದಕ್ಕೆ ನಾನಿಲ್ಲ ಅಂದ್ರೆ ಮತ್ತಿನ್ಯಾರಿರ್ತಾರೆ? ಇನ್ನು ಏನ್ ನೋಡ್ತಾ ಇದೀಯಾ? ಹೇಳಿಲ್ವಾ ಹೋಗು ಅಂತ? ಹೋಗೋ. ಬಂಗಾರ, ಚಿಂತೆ ಮಾಡಬೇಡ. ನಾನು ಆದಷ್ಟು ಬೇಗ ನಿನ್ನ ಬಾಹುಗಳಲ್ಲಿ ಮತ್ತೆ ಬರ್ತೀನಿ. ಬೇಗ ಬನ್ನಿ. ಅಯ್ಯೋ, ಎಲ್ಲೋಗ್ಬಿಟ್ರು ಇವರು? ಇಷ್ಟೊಂದು ತಡ ಮಾಡ್ತಾ ಇದ್ದಾರೆ. ಮಾವ, ಅವ್ರ ಹತ್ರ ಇವಾಗ ಮಾತಾಡ್ದೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತಲುಪ್ತಾರೆ. ಮಾವ ಅವ್ರು ಬಂದ್ರು ಅನ್ಸುತ್ತೆ. ಹಾ, ನಡೀರಿ. ಬನ್ನಿ ಹೋಗೋಣ ಮಾವ. ಅಮ್ಮ ಬನ್ನಿ. ಹಾ, ನಿಧಾನಕ್ಕೆ ಬನ್ನಿ. ಬಾಬಾ. ಕಾವೇರಿ, ಸೊಸೆಗೇನಾಯ್ತು? ನೀನೇನಾದ್ರೂ ಹೇಳಿದ್ಯಾ? ಇಲ್ಲಮ್ಮ, ನಾನು ಅಣ್ಣ ನಾಳೆ ಮುಂಬೈಗೆ ಹೋಗ್ತಿದೀವಿ ಅಂತ ಕಾವೇರಿಗೆ ಹೇಳ್ದೆ ಅಷ್ಟೇ. ಅದನ್ನ ಕೇಳಿದ ಕೂಡಲೇ ಅವಳಿಗೆ ಬೇಜಾರಾಯ್ತು. ಇಲ್ಲಿ ನೋಡಿ, ಕಾವೇರಿಗೆ ಹೇಗ್ ಅನ್ನಿಸ್ತಿದೆ ಅಂತ ನಂಗೆ ಅರ್ಥ ಆಗತ್ತೆ. ಅದೇನಂದ್ರೆ ಹೊಸದಾಗ್ ಮದ್ವೆ ಆಗಿದೆ, ಈಗ್ಲೇ ಒಂಟಿಯಾಗಿರ್ಬೇಕಂದ್ರೆ ಬೇಜಾರಾಗತ್ತಲ್ವಾ? ಇನ್ನೇನ್ ಮಾಡಕ್ಕಾದ್ ಸ್ವಾತಿ,
ಕಾಂಟ್ರಾಕ್ಟರ್ ಯಾವಾಗ ಕರೀತಾರೋ ಅವಾಗಲೂ ಹೋಗ್ಬೇಕಲ್ವಾ? ಹೌದು. ನೋಡಪ್ಪ ನಿಲೇಶ್, ಈ ಮಾತನ್ನ ನೀನು ಮತ್ತೆ ಪ್ರತೀಕ್ ಅರ್ಥ ಮಾಡ್ಕೋಬಹುದು, ಆದ್ರೆ ಸೊಸೆಗೆ ಇನ್ನೂ ಅರ್ಥ ಆಗಲ್ಲ ಅನ್ಸುತ್ತೆ. ನೋಡಮ್ಮ ಸ್ವಾತಿ, ಹೋಗು, ನೀನು ಅವಳ ಜೊತೆ ಮಾತಾಡು. ನಿಂತ್ಕೋ ಸ್ವಾತಿ, ನಾನ್ ಮಾತಾಡ್ಕೊಂಡು ಬರ್ತೀನಿ. ಇಲ್ಲ ಇಲ್ಲ, ನಿಮ್ಗೆ ಯಾಕೆ ಸುಮ್ನೆ ಕಷ್ಟ? ಸ್ವಾತಿ ಹೋಗ್ತಾಳೆ, ಹೋಗಮ್ಮ ಹೋಗು. ಸರಿ ಅಮ್ಮ. ಅನುರಾಧ, ನಮ್ಮ ಮಕ್ಕಳ ಜೊತೆ ಮಾತಾಡೋದ್ರಲ್ಲಿ ಎಂತ ತೊಂದ್ರೆ? ನೋಡ್ತಿರು ನಾನು ಹೇಗೆ ನನ್ನ ಚಿಕ್ಕ ಸೊಸೆ ಮೂಡ್ ಸರಿ ಮಾಡ್ಕೊಂಡು ಇವಾಗ್ಲೇ ಕರ್ಕೊಂಬರ್ತೀನಿ ಅಂತ. ನೋಡಮ್ಮ, ನನಗೆ ನಿನ್ ಜೊತೆ 2 ನಿಮಿಷ ಮಾತಾಡೋದಿದೆ. ನಾನು ಯಾರ ಹತ್ರನೂ ಮಾತಾಡಲ್ಲ. ಅಯ್ಯಯ್ಯೋ, ಅಬ್ಬಬ್ಬ, ಇಷ್ಟೊಂದು ಸಿಟ್ಟು ನಿನ್ನ ಸೌಂದರ್ಯಕ್ಕೆ ಒಳ್ಳೇದಲ್ಲ. ಕೋಪ ಮಾಡ್ಕೊಂಡ್ರೆ ಮುಖ ಹಾಳಾಗತ್ತಾ? ಇಲ್ದೆ ಮತ್ತಿನ್ನೇನು. ನೋಡು, ಆ ದೇವ್ರು ಎಷ್ಟೊಂದು ಸುಂದರವಾಗಿ ರೂಪಿಸಿದ್ದಾರೆ ನಿನ್ನ. ಸಿಟ್ ಮಾಡ್ಕೊಂಡೆ ಅಂದ್ರೆ ನಿನ್ನ ಮುಖದಲ್ಲಿ ಉದ್ವೇಗ ಬರುತ್ತೆ, ಮತ್ತು ಉದ್ವೇಗದಿಂದ ಮುಖ ಹಾಳಾಗತ್ತೆ. ಮತ್ತೇನ್ ಮಾಡ್ಲಿ ನಾನು? ಇವ್ರು ಹೋಗ್ಬಿಟ್ರೆ ನಾನು ಎಷ್ಟು ಒಂಟಿ ಆಗ್ಬಿಡ್ತೀನಿ. ಅರೆ, ಅದ್ರ ಬಗ್ಗೆ ನೀನು ಚಿಂತೆನೆ ಮಾಡ್ಬೇಡ. ನಾನಿದ್ದೀನಲ್ವಾ, ನಾನು ನಿನಗೆ ಒಂಟಿತನ ಅನ್ಸೋದಕ್ ಬಿಡದೇ ಇಲ್ಲ. ನೀವು? ಹೌದು, ನಾನು ಸ್ನೇಹ ಬೆಳೆಸ್ತೀನಿ ನಿನ್ ಜೊತೆ. ಮತ್ತೆ ನನ್ನ ಸ್ನೇಹ ಬೆಳೆಸೋದ್ರಿಂದ ಇದೆಯಲ್ಲ, ತುಂಬಾನೇ ಲಾಭ ಇದೆ. ಹೌದಾ? ಹಾ, ಏನ್ ಲಾಭ? ನಾನು ನಿನಗೆ ಎಷ್ಟೊಂದು ಖುಷಿ ಕೊಡ್ತೀನಿ ಅಂದ್ರೆ ಆಮೇಲೆ ನಿನ್ ಗಂಡನ್ನೇ ನೀನು ಮರ್ತ್ ಬರ್ತೀಯಾ. ಅಂದ್ರೆ ನನ್ನ ಮಾತಿನ ಅರ್ಥ, ಊಟ, ಉಪಚಾರ, ಸುತ್ತಾಟ, ಓಡಾಟ, ಯಾವ ತೊಂದ್ರೆನೂ ಇರಲ್ಲ. ಖುಷಿನೇ, ಬರೀ ಮಜಾನೇ ಮಜಾ. ಹೇಳು, ನನ್ನ ಜೊತೆ ಸ್ನೇಹ ಬೆಳೆಸ್ತೀಯ? ಹೇಳು. ಹಾ. ಹೇ ಶಬ್ಬಾಷ್. ಬಾಯ್, ನಡಿ. ನೋಡಿ, ಇಲ್ಲಿ ಬಂದ್ಲು. ಅರೆ ವಾವ್, ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ರು ನೋಡಿ. ಬೇಗ ಅಣ್ಣ ಎದ್ದೇಳಮ್ಮ. ಇದಂತೂ ತುಂಬಾ ಒಳ್ಳೆ ವಿಷಯ. ಬಾ ಅಮ್ಮ, ಒಂದ್ಸಲ ನೀವಿಬ್ಬರಿಗೂ ಆರ್ತಿ ತೆಗಿತೀನಿ. ಬಾ ಪ್ರತೀಕ್. ನನ್ ಸೊಸೆ ಎಷ್ಟು ಮುದ್ದಾಗಿದ್ದಾಳೆ. ಇವಳ ಸೌಂದರ್ಯದ ಮೇಲೆ ಯಾರ್ ಕಣ್ಣು ಬೀಳ್ದೇ ಇರ್ಲಿ. ಚೆನ್ನಾಗಿರು ಮಗ್ನೆ, ಯಾವಾಗ್ಲೂ ಸುಖವಾಗಿರು. ಮಾವನವ್ರ ಆಶೀರ್ವಾದನು ತಗೋ. ಅರೆ, ಸಾಕು. ಪ್ರತೀಕ್, ಕಾವೇರಿ, ನೀವಿಬ್ರು ಆಶೀರ್ವಾದ ತಗೊಳ್ಳಿ. ನಾನೇನು ಆಶೀರ್ವಾದ ಏನೆಲ್ಲ ತಗೊಳ್ಳೋದಿಲ್ಲ. ಏನ್ ಮಾತಾಡ್ತಾ ಇದ್ಯಾ ಕಾವೇರಿ? ಹ್ಞೂ, ನಿಜಾನೇ ಹೇಳ್ತಾ ಇದೀನಿ. ಮಾವ ನನ್ಗೆ ಫ್ರೆಂಡು.
ನಾನು ಅವ್ರನ್ನ ತಪ್ಕೊಳ್ತೀನಿ. ನಿನ್ ಜಾಗನೂ ಕೂಡ ನನ್ನ ಹೃದಯದಲ್ಲಿದೆ. ಮಾವ ನೀವು ನೀವಾ? ಅವ್ರ ಜೊತೆ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅನ್ಸುತ್ತೆ ನಿಂಗೆ. ಮಾವ ಇಷ್ಟು ಒಳ್ಳೆಯವರೇ ಅಲ್ವಾ? ಹೌದಾ? ನಿಜವಾಗ್ಲು? ಹಾಗಿದ್ರೆ ನಾನು ಒಳ್ಳೆಯವನಲ್ವಾ? ಸಿಲ್ವರ್ದು ಇದು, ಆದ್ರೆ ನನ್ಗೆ ಬಂಗಾರ ಇಷ್ಟ. ಚಿನ್ನದು ಕೊಡಿಸ್ತೀನಿ ತಾನೆ, ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ಇದೇನಿದು? ನಿಮ್ಮಣ್ಣ ಆಗ್ಲಿಂದ ನಿಮ್ಗೋಸ್ಕರ ಹೊರಗ್ ಕಾಯ್ತಾ ಇದ್ದಾರೆ, ಆದ್ರೆ ನೀವಿಲ್ಲಿ ನಿಮ್ ಮಿಸ್ಸಸ್ ಜೊತೆ ಹರಟೇನಾ? ಇಲ್ಲ ಅತ್ಗೆ, ಅದು ನಾನು ಕಾವೇರಿ ಹಾಗೆ ಮಾತಾಡ್ತಿದ್ವಿ ಅಷ್ಟೇ. ನಿನ್ ಕಾವೇರಿ ಯೋಚನೆ ಮಾಡ್ಬೇಡ. ನಾನು ಮತ್ತೆ ಸ್ವಾತಿ ಅವಳನ್ನ ಚೆನ್ನಾಗ್ ನೋಡ್ಕೋತೀವಿ. ನೀನು ಒಂದ್ಸಲ ದೇವ್ರ ಆಶೀರ್ವಾದ ತಗೋ. ಅರೆ ನಡಿ, ನೋಡು ಇವನ್ನ, ಹೊರಡಕ್ ಮನ್ಸೇ ಆಗ್ತಿಲ್ಲ ಇವನ್ಗೆ. ನಡಿ ನಡಿ. ಕಾವೇರಿ, ಓ ವಾವ್, ಚೈನ್ ಎಷ್ಟು ಚೆನ್ನಾಗಿದೆ. ಹಸ್ಬೆಂಡ್ ಕೊಡ್ಸಿದ್ದ? ಚೆನ್ನಾಗಿದ್ಯಾ? ಈ ತರ ಚೈನು ಸ್ಕೂಲಲ್ಲಿ ದಿನ ಯಾರಾದ್ರೂ ಒಬ್ರು ಕೊಡ್ತಾ ಇದ್ರು ನಂಗೆ, ಆದ್ರೆ ನಾ ಶೂನಲ್ಲಿ ತುಳಿದ್ಬಿಟ್ಟು ಮನೆಗ್ ಬಂದ್ಬಿಡ್ತಾ ಇದ್ವಿ. ಕಾವೇರಿ, ಪ್ರೀತಿ ಅನ್ನೋದು ಕೂಡ ಇರುತ್ತೆ. ಇದನ್ನ ಪ್ರೀತಿ ಅಲ್ಲ, ಕಂಜೂಸಿ ಅಂತಾರೆ. ಸುಮ್ನೆ ಇರು ಹುಚ್ಚಿ, ಎಷ್ಟು ಚೆನ್ನಾಗಿದೆ. ಓ ಮಾವ, ನೀವ್ ನನ್ನನ್ ಮೀಟ್ ಮಾಡಕ್ ಬಂದ್ರಾ? ಇಲ್ಲ, ನನಗೆ ಸ್ವಾತಿ ಜೊತೆ ಕೆಲಸ ಇದೆ. ಬಾ ಸ್ವಾತಿ. ಮಾವ, ನೀವು ಹೊರಟೇರಿ, ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಕೆಲಸ ಇವಾಗ್ಲೇ ಇರೋದು, ಸ್ವಲ್ಪ ಹೊತ್ತು ಬಿಟ್ಟಿದ್ದಿದ್ರೆ ಅವಾಗ್ಲೇ ಬರ್ತಿದ್ನಲ್ವಾ? ಹಾ, ಬಾ. ಕಾವೇರಿ, ನೀವಿಬ್ರು ಮನೇಲಿಲ್ಲ ಅಂದ್ರೆ ಮನೆಗೆ ಕಳ್ಳೆನೇ ಇರೋದಿಲ್ಲ. ಅಮ್ಮ, ನಾವು ನಿಮ್ಮನ್ನ ಮಿಸ್ ಮಾಡ್ಕೋತೀವಲ್ವಾ? ಹೌದು, ಸ್ವಾತಿ ಎಲ್ಲ ಹೋದ್ಲು? ಅವರು ಎಲ್ಲ ಕಾಣ್ತಾನೆ ಇಲ್ವಲ್ಲ? ಅಪ್ಪನ ನಾನ್ ನೋಡ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ ಇರಿ, ನಾನ್ ಹೋಗ್ ನೋಡ್ತೀನಿ. ಮಾವ, ಅಕ್ಕ, ಮಾವ, ಅಕ್ಕ, ನನ್ನ ಮಾತು ಕೇಳಿ. ಮಾವ, ಇದು ತಪ್ಪು. ಯಾರು ಬರೋದಿಲ್ಲ ಇಲ್ಲಿಗೆ. ಯಾರಾದ್ರೂ ನೋಡ್ತಾರೆ, ಯಾರಾದ್ರೂ ನೋಡ್ತಾರೆ. ಏನು ಯಾರು ಆಗಲ್ಲ, ಯಾರು ಬರೋದಿಲ್ಲ, ಎಲ್ಲರೂ ಹೊರಗಡೆ ಇದ್ದಾರೆ. ಬೇಡ ಮಾವ, ನನ್ನ ಮಾತು ಕೇಳಿದೆ, ಯಾರು ನೋಡೋದಿಲ್ಲ. ಮಾವ ಕಾವೇರಿ, ಮಾವ ಕಾವೇರಿ. ಅದು ಆಚೆ ಎಲ್ಲರೂ ನಿಮಗೆ ಕಾಯ್ತಾ ಇದ್ದಾರೆ. ಚೆನ್ನಾಗಿರ್ರಿ. ಮನ್ಸಿಟ್ಟು ಕೆಲಸ ಮಾಡಿ, ಆಯ್ತಾ? ಖಂಡಿತ. ಮತ್ತೆ ನಿಮ್ಮ ಹೆಂಡತಿರ ಬಗ್ಗೆ ಚಿಂತೆ ಅಂತೂ ಮಾಡಲೇಬೇಡಿ. ನಾನಿದ್ದೀನಿ ಇಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ. ಮಾಮ, ನೀವಿತ್ತು ಅಂದ್ರೆ ನಾವು ಚಿಂತನೆ ಮಾಡಬೇಕಿಲ್ಲ. ಮನೇಲಿ ನಿಮ್ಮಂಥ ದೊಡ್ಡೋರಿತ್ತು ಅಂದ್ರೆ ಯಾವುದೇ ರೀತಿ ತೊಂದರೆ ಬರೋದೇ ಇಲ್ಲ. ಹಾ ಮಾವ, ನಿಮ್ ಮುಂದೆ ಎಷ್ಟೋ ಜನ ಪೈಲ್ವಾನ್ರು ಸೋತಿದ್ದಾರೆ. ಹೌದಾ? ಅರೆ ಬನ್ನಿ ಅಣ್ಣ, ಹೋಗೋಣ. ಗಾಡಿ ಮಿಸ್ ಆಗ್ಬಿಡ. ಹೊರಡಿ, ಬೇಗ ಹೊರಡಿ. ಮತ್ತೆ ಮನ್ಸಿಟ್ಟು ಕೆಲಸ ಮಾಡಿ, ಆಯ್ತಾ?
ಮಾವ ದೂರ ಹೋಗಿ ಇದೇನ್ ಮಾಡ್ತಿದ್ದೀರಾ? ನನ್ನ ಚಿನ್ನ, ನಾನ್ ನಿನ್ನ ಒಂಟಿತನನ ದೂರ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊ ನೀನು. ಮಾವ ಯಾರಾದ್ರೂ ಕೇಳಿಸ್ಕೋತಾರೆ, ನಿಧಾನಕ್ ಮಾತಾಡಿ. ಯಾರು ಇಲ್ಲ ಇಲ್ಲಿ ಕೇಳಿಸ್ಕೊಳ್ಳೋದಕ್ಕೆ. ಬಾ ಬಾ ಇಲ್ಲಿ, ಬಾ ಇಲ್ಲಿ, ಬಾ ಇಲ್ಲಿ. ಸ್ವಾತಿ, ನೀವು ಏನ್ ವಿಷಯನಮ್ಮ? ನಿನ್ ರೂಮಿಂದ ತುಂಬಾ ಶಬ್ದ ಬರ್ತಿತ್ತು. ಅಮ್ಮ, ಅದು ಮಾವ ತುಂಬಾ ಕುಡ್ಕೊಂಡ್ ಬಂದಿದ್ರು, ಅದಕ್ಕೆ ಅವರು ನನ್ ರೂಮ್ನ ಅವ್ರ ರೂಮ್ ಅನ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಏನು ಪರವಾಗಿಲ್ಲ ಅಮ್ಮ, ಅವ್ರು ಇಲ್ಲೇ ಮಲ್ಕೊಳ್ಳಿ. ನೀನ್ ನನ್ ಜೊತೆ ನನ್ ರೂಮಲ್ಲಿ ಮಲ್ಕೋ. ಬಾ ಬಾ ಅಮ್ಮ, ಬಾ. ಅರೆ ವಾ ಮಾವಯ್ಯ, ಇದನ್ನೆಲ್ಲ ಮಾಡ್ತೀರಾ ನೀವು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅರೆ, ಮನ್ಸಲ್ಲಿ ಯೌವನ ಕಾಪಾಡೋದ್ರ ಜೊತೆಗೆ ದೇಹದಲ್ಲೂ ಯೌವನ ಕಾಪಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ಬೇಕಾದ್ರೆ ನಿನಗೂ ಕಲಿಸ್ಕೊಡ್ತೀನಿ ವ್ಯಾಯಾಮನ. ಆದ್ರೂ ಸರಿಯೇ ಇಲ್ಲ ನೀವು, ಬಿಡಿ. ಯಾಕೆ, ಏನಾಯ್ತು? ಸಿಟ್ ಮಾಡ್ಕೊಂಡವ್ರಾಗಿದೀಯಾ? ನಾನ್ ಅನ್ಕೊಂಡೆ ನಿಮ್ ಜೊತೆ ಸ್ನೇಹ ಮಾಡದ್ಮೇಲೆ ನಿಮ್ ತರಾನೇ ನಾನು ಆಚೆ ಸುತ್ತೀನಿ, ತಿರುಗ್ತೀನಿ. ಆದ್ರೆ ಇಲ್ಲ, ನನ್ಗನ್ಸುತ್ತೆ ನಾನ್ ಮನೆಯಲ್ಲೇ ಬಿದ್ದಿರ್ಬೇಕೇನೋ ಇವಾಗ. ಬರೀ ಇಷ್ಟೇ ವಿಷಯನಾ? ಹಾಗಾದ್ರೆ ನಡಿ, ನಾನ್ ನಿನಗೆ ಈಗ್ಲೇ ಹೊರಗೆ ಸುತ್ತಾಡೋದಕ್ಕೆ ಕರ್ಕೊಂಡು ಹೋಗ್ತೀನಿ. ಹೌದಾ? ನಿಜವಾಗ್ಲೂ? ಹೌದು, ಹೋಗಿ ರೆಡಿಯಾಗಿ ಬಾ ಬೇಗ. ನಾನ್ ಇವಾಗ್ಲೇ ಬಂದೆ. ನಾನ್ ಹೇಗ್ ಕಾಣಿಸಿದೀನಿ ಮಾವ? ತುಂಬಾ ಸುಂದರವಾಗಿದೀಯಾ. ಆದ್ರೆ ಒಂದು ಕೊರತೆ ಇದೆ. ಏನು? ಇದು ನನ್ಗೋಸ್ಕರನಾ? ಇದು ನಮ್ಮ ಸ್ನೇಹದ ಮೊದಲ ಉಡುಗೊರೆ. ತಗೋ. ತುಂಬಾ ಚೆನ್ನಾಗಿದೆ. ಹೊಡೋಣವಾ? ಹಾ. ಅಮ್ಮ ಕಾವೇರಿ, ನೀವು ಎಲ್ಲಾದ್ರೂ ಹೋಗ್ತಿದ್ದೀರಾ? ಹೌದು, ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕಿತ್ತಂತೆ. ಅದಕ್ಕೆ ನಾನು ಅನ್ಕೊಂಡೆ ಹೋಗ್ತಾ ನಾನೇ ಬಿಟ್ಬಿಡೋಣ ಅಂತ. ನಿಮ್ಗೆ ಯಾಕೆ ಕಷ್ಟ? ನಾನು ಮಾರ್ಕೆಟ್ಗೆ ಹೋಗ್ತಿದ್ದೀನಿ. ನೋಡಮ್ಮ ಕಾವೇರಿ, ನೀನ್ ನನ್ ಜೊತೆ ಬಾ. ಅನುರಾಧ, ತೊಂದರೆಯ ವಿಷಯ ಅಲ್ಲ ಇದು. ನಾನ್ ಬಿಟ್ಬಿಡ್ತೀನಿ. ಅಷ್ಟಕ್ಕೂ ಮಾರ್ಕೆಟಲ್ಲಿ ನನ್ಗೂ ಕೆಲ್ಸ ಇತ್ತು. ನಾನ್ ಅನ್ಕೊಂಡೆ. ಹೋಗು ನಿನ್ನ. ಹೋಗು ಇಲ್ಲಿಂದ. ಅಮ್ಮ ಏನಾಯ್ತು? ಅಮ್ಮ ಏಟ್ ಬಿತ್ತ? ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವ ನಿನಗೆ? ಇವಳಿಗಿದೆ ಅಭ್ಯಾಸ ಆಗಿದೆ ಮೂಡ್ ಹಾಳು ಮಾಡೋದು. ನೋಡ್ಕೋ ಇವಳನ್ನ. ಹೊಡೋಣವಾ? ಬಾ.
ಇದಂತೂ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ ಜಾಗ. ದುಬಾರಿ ಗಿಬಾರಿ ಅನ್ನೋ ಮಾತೆಲ್ಲ ಬಿಟ್ಬಿಡು. ನನ್ನ ಜೊತೆಗಿರುವಾಗ ನೀನು ನಿನಗೊಂದಿನ 5 ಸ್ಟಾರ್ ಹೋಟ್ಲು ಕೂಡ ತೋರಿಸ್ಬಿಡ್ತೀನಿ. ನಿಜ? ಹೌದು. ತಗೊಬನ್ನಿ. ಥ್ಯಾಂಕ್ ಯು. ನಾನು ಇವತ್ತವರೆಗೂ ಕುಡ್ದಿಲ್ಲ. ಯಾವತ್ತೂ ಕುಡ್ದಿಲ್ವಾ? ಯಾವತ್ತೂ ಇಲ್ಲ. ಹಾಗಿದ್ರೆ ಒಂದ್ಸಲ ಕುಡ್ದು ನೋಡು, ಒಳಗಡೆ ಬೇಗ ಎಲ್ಲ ಬಿಚ್ಕೊಳ್ಳುತ್ತೆ. ನೀವು ತುಂಬಾ ಒಳ್ಳೆಯವರು ಮಾವಯ್ಯ. ನನಗೆ ಸಿಟ್ಟು ಬರೋ ಹಾಗೆ ಮಾಡ್ದೆಯಲ್ಲ ನೀನು. ಅಯ್ಯೋ, ನಾನೇನ್ ಮಾಡ್ದೆ ಇವಾಗ? ಅರೆ, ಈ ಮಾವಾಗಿವೆಲ್ಲ ಯಾಕೆ? ಇವಾಗ ಇಲ್ಲಿ ಬರೀ ನಾವಿಬ್ರೇ ಇದ್ದೀವಿ. ಇಲ್ಲಿ ನೀನು ನನ್ನ ಹೆಸರು ಕರಿಬೋದಲ್ವಾ? ಹೇಳು. ವಿವೇಕ್ ಹೇಳು. ನನಗೆ ನಾಚಿಕೆ ಆಗ್ತಿದೆ. ಅರೆ, ನೀನ್ ಈ ನಾಚಿಕೆ ಗಿಚಿಕೆಯನ್ನೆಲ್ಲ ಬಿಟ್ಬಿಡು. ನಾನು ರಾಣಿ ಹಾಗೆ ಇಟ್ಕೋತೀನಿ ನಿನ್ನ. ಹೇಳದ ಹೇಳು ವಿವೇಕ್. ವಿವೇಕ್. ಇವಾಗ ಹೇಳು ನನ್ನ ವಿವೇಕ. ನಾನ್ ಹೇಗೆ ಹೇಳಕ್ಕಾಗತ್ತೆ? ನೀವ್ ನನಗ್ ಮಾವ. ಹೌದಾ? ಮತ್ತಿದನ್ನೆಲ್ಲ ನಾನು ನನ್ನ ಸೊಸೆಗೆ ಮಾಡ್ತಿದ್ದೀನಾ? ಮತ್ತೆ ಹಾಗೆಲ್ಲ ಇದ್ರೆ ನಾನು ಹೊಡ್ತೀನಿ ಇಲ್ಲಿಂದ. ಒಂದ್ ನಿಮಿಷ ವಿವೇಕ್. ಹೇಳು ನನ್ನ ವಿವೇಕ್. ನನ್ ವಿವೇಕ್. ನನ್ ಚಿನ್ನ, ಇನ್ನು ನೀನ್ ನೋಡ್ತಾ ಇರೋ. ಜೀವನದ ಎಲ್ಲಾ ಖುಷಿಗಳನ್ನು ನಿನ್ನ ಹೆಸರಿಗೆ ಮಾಡ್ಬಿಡ್ತಾನೆ ನಿನ್ನ ವಿವೇಕ. ತಗೋ ಬೇಕಾ ಕುಡಿ. ಅಮ್ಮ, ಬಂದ್ಬಿಡ್ತು ನಿನ್ನ ಅರಮನೆ. ನನ್ನ ರಾಣಿ, ಹೇಗ್ ಅನ್ನಿಸ್ತಾ ಇದೆ ನಿನಗೆ? ಮದ್ವೆ ಆಗಿದ್ಯಾ? ನೋಡಿಲ್ಲಿ, ನೀನು ನನಗೇನು ಹೇಳಿದ್ದೆ? ನನ್ನ ಹೇಳು 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 ನನ್ನ ನನ್ನ ರಾಣಿ. ನನ್ನ ರಾಣಿ, ನನ್ನ ರಾಣಿ, ಕೇಳಿಸ್ಕೊ ಇಲ್ಲಿ. ಬಂದ್ಬಿಡ್ತಾರೆ. ಯಾಕೆ ನೀನು ಅವಳ ಹೆಸರನ್ನ ಎತ್ತಿ ನನ್ನ ಮೂಡನ್ನೆಲ್ಲ ಹಾಳು ಮಾಡ್ತೀಯ? ಬಾ. ಅಯ್ಯೋ, ಕೇಳಿಸ್ಕೊ ಚಿನ್ನ. ನೋಡ್ದ್ಯಾ, ಮುದುಕಿ ಹೆಸರು ತಗೊಂಡೆ ನೀನು, ಮುದುಕಿನೇ ಬಂದ್ಬಿಟ್ಲು. ಹೋಗು, ನೋಡ್ಕೊ ಅವಳನ್ನ, ಹೋಗು. ಅರೆ, ಅದು ನೋಡಮ್ಮ, ನಿಮ್ಮ ಮಾವ ಅವಾಗವಾಗ ಸ್ವಲ್ಪ ಜಾಸ್ತಿನೇ ಕುಡಿತಾರೆ. ಹಾಗಾಗಿ ಗೊತ್ತಿಲ್ಲದೆ ನಿನ್ ರೂಮಿಗೆ ಬಂದಿದ್ದಾರೆ. ಮಾವ ಮಲ್ಕೊಂಡ್ಬಿಟ್ರಮ್ಮ. ಪರವಾಗಿಲ್ಲ, ನೀನು ನನ್ನ ರೂಮಿಗೆ ಬಂದ್ಬಿಡು, ನನ್ನ ಜೊತೆನೆ ಮಲ್ಗು. ಇಲ್ಲ ಅಮ್ಮ, ನಾನು ಇಲ್ಲೇ ಎಲ್ಲೋ ಮಲ್ಕೊಂಡ್ಬಿಡ್ತೀನಿ. ನಾನು ಹಿಂಗೆ ಕೆಳಗೆ ಮಲ್ಕೊಂಡ್ಬಿಡ್ತೀನಿ. ನೀವು ಹೋಗಿ. ನಾನು ಅರೆ, ಇಲ್ಲಿ ಕೇಳಮ್ಮ, ಯಾಕೆ ಸುಮ್ಮನೆ ತೊಂದರೆ ತಗೋತಿದ್ಯಾ? ನನ್ನ ರೂಮ್ಗೆ ಬಂದ್ಬಿಡು, ಏನಾದ್ರೂ ಮಾತು ಆಡಬಹುದು. ಅರ್ಥ ಆಗಲ್ವಾ ನಿಮ್ಗೆ? ನನ್ಗಿಷ್ಟ ಇಲ್ಲ ಹೋಗಕ್ಕೆ. ನಿಜ ಹೇಳ್ತಾರೆ ಮಾವ, ನೀವು ಚ್ವಿಂಗಮ್ ತರ ಅಂಟ್ಕೊಬಿಡ್ತೀರಾ. ಕಾವೇರಿ, ತಲೆಗೆಲೆ ಕೆಟ್ಟಿದ್ಯಾ ನಿನ್ಗೆ? ಅಮ್ಮನ ಜೊತೆ ಹೇಗ್ ಮಾತಾಡ್ಬೇಕಂತ ಗೊತ್ತಿಲ್ವಾ? ಮರ್ಯಾದೆ ಬಗ್ಗೆ ನೀವು ಮಾತಾಡದೆ ಹೋದ್ರೇನೆ ಒಳ್ಳೇದು. ಅದಕ್ಕೆ ಮಾವ ನಿಮ್ ರೂಮಿಗೆ ಬಂದಾಗ ಅವಾಗೇನು ಹೇಳ್ತಿರ್ಲಿಲ್ಲ.
ಇವಾಗೇನು ಹೊಟ್ಟೆ ಉರಿತಾ ಇದೆಯಾ? ಸ್ವಾತಿ, ನಿನಗೆಷ್ಟು ಧೈರ್ಯ ಕಾವೇರಿ ಮೇಲೆ ಕೈ ಮಾಡೋದಕ್ಕೆ? ನಿನಗೆ ಹೇಗೆ ಗೊತ್ತು ಧೈರ್ಯ? ಹೇಳು. ನೀವು ಬಿಡಿ ಬಿಡಿ ಅವಳನ್ನ. ಹಂಗ್ ಬಿಟ್ಬಿಡ್ತೀವಿ. ಎಷ್ಟು ಜೋರಾಗಿ ಹೊಡೋದು ಇವಳಂಗೆ. ಕಾವೇರಿ, ಇವಳು ನಿನಗೆ ಹೊಡೆದಿದ್ದಾಳಲ್ವಾ? ನೀನು ಇವಳಿಗೆ ಹೊಡಿ. ಇದೇನು ಹೇಳ್ತಿದ್ದೀರಾ ನೀವು? ನಿನಗೂ ಬೇಕಾವದೆ? ಹಿಂದಕ್ಕೆ ಹೋಗೋ. ಕಾವೇರಿ ಹೊಡಿ. ಸ್ವಾತಿ, ಅಮ್ಮ ಸ್ವಾತಿ, ಸ್ವಾತಿ. ನೀವು ನನ್ಗೋಸ್ಕರ ಮಾಡಿದಿರಲ್ಲ, ಇವತ್ತವರೆಗೂ ಯಾರು ಮಾಡಿಲ್ಲ. ಅಯ್ಯೋ ನನ್ನ ಚಿನ್ನ, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ. ಯಾರ್ದಾದ್ರೂ ಪ್ರಾಣ ಬೇಕಾದ್ರೂ ತೆಗಿತೀನಿ. ನಿಜ. ನೀನಿಲ್ಲಿ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮನೆಯ ರಾಣಿ ನೀನು, ರಾಣಿ, ನನ್ನ ರಾಣಿ. ಮನುಷ್ಯರು ತುಂಬಾ ತರ ಇರ್ತಾರೆ, ಒಳ್ಳೆಯವರು ಮತ್ತೆ ಕೆಟ್ಟವರು. ಈ ತರ ತುಂಬಾ ರೀತಿ ಇರ್ತಾರೆ. ಹೇಳ್ತಾರೆ ನಮ್ಮಲ್ಲಿ ಒಳ್ಳೇದು ಮತ್ತೆ ಕೆಟ್ಟದ್ದು ಇರುತ್ತೆ ಅಂತ. ಆದ್ರೆ ಅವ್ರನ್ನ ನಿಯಂತ್ರಣಕ್ಕೆ ತರಬೇಕಾಗಿರೋ ಶಕ್ತಿ ಇರೋದು ತುಂಬಾನೇ ಮುಖ್ಯ. ವಿವೇಕ್ನಾಥ್ ಕೆಟ್ಟ ಮುಖವನ್ನು ಹೊಂದಿರುವ ವ್ಯಕ್ತಿ. ಇಂಥವ್ರನ್ನ ಇದುವರೆಗೂ ನೀವ್ ಎಲ್ಲೂ ನೋಡಿರೋದಿಲ್ಲ. ಸಮಾಜದ ಎದುರುಗಡೆ ಒಳ್ಳೆಯ ವ್ಯಕ್ತಿ ಆಗೋ ನಾಟಕ ಆಡ್ತಿದ್ದ, ಆದ್ರೆ ಮನೆಯಲ್ಲಿ ರಾಕ್ಷಸಂತರ ವರ್ತಿಸ್ತಿದ್ದ. ಅವನ್ ಹೆಂಡ್ತಿ ಅನುರಾಧ ಅವನ್ ನೋಡಿದ್ರೆ ಎಷ್ಟು ಹೆದರ್ತಿದ್ಲು ಅಂದ್ರೆ ಅವನ್ ಮುಂದೆ ಒಂದ್ ಮಾತ್ ಕೂಡ ಆಡ್ತಿರ್ಲಿಲ್ಲ. ನಮಸ್ಕಾರ, ನಾನು ಸುಧಾ ಚಂದ್ರ. ಇವತ್ತಿನ ಈ ಅಚ್ಚರಿ ಪಡುವ ಎಪಿಸೋಡ್ನಲ್ಲಿ ನಾನು ನಿಮ್ಗೆ ತೋರಿಸುತ್ತೇನೆ, ಏನಾದ್ರೂ ಅನುರಾಧ ಹಾಗೂ ಅವಳ ಸೊಸೆ ಸ್ವಾತಿ ವಿವೇಕ್ನನ್ನು ಸಹಿಸಿಕೊಳ್ಳುತ್ತಾರಾ ಅಥವಾ ಹಿಂದೆ ಜ್ವಾಲಾಮುಖಿ ತರ ಸಿಡಿದು ಎಲ್ಲರನ್ನೂ ಭಸ್ಮ ಮಾಡುತ್ತಾರಾ? ಅಮ್ಮ, ಮಾವ ಮತ್ತೆ ಕಾವೇರಿ ಕಾಣ್ತಿಲ್ಲ. ಇಬ್ರು ಹೊರಗಡೆ ಹೋಗಿದ್ದಾರೆ. ಇವರಿಬ್ರು ಹತ್ರ ಆಗ್ತಿರೋದು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅಮ್ಮ, ಇನ್ನು ಎಷ್ಟು ದಿನ ಇದನ್ನೆಲ್ಲ ನೋಡಿದ್ರು ನೋಡ್ದೇ ಇರೋ ಹಾಗಿರ್ತೀರಾ? ಎಷ್ಟು ದಿನ? ಅಮ್ಮ, ನೆನ್ಪಿದ್ಯಾ ನಾನ್ ಮದ್ವೆ ಆಗಿ ಮನೆಗ್ ಬಂದಾಗ ಮಾವ ನನ್ನ ಮುಟ್ಟೋಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ರು. ನನಗೆ ತುಂಬಾ ಬಲವಂತ ಮಾಡ್ತಿದ್ರು. ಮತ್ತೆ ನೀವು ಆಗ್ಲೂ ಸುಮ್ನೆ ಇದ್ರಿ, ನೋಡಿದ್ರು ನೋಡ್ದಿರೋ ಹಾಗಿರ್ತಿದ್ರಿ. ನನ್ನ ಹಣೆ ಬರದಲ್ಲಿ ಅನುಭವಿಸದೇ ಇದೆ, ಅನುಭವಿಸ್ತಾ ಇದ್ದೀನಿ. ಇಲ್ಲ ಅಮ್ಮ, ಅಮ್ಮ ನಾನ್ ಸಹಿಸೋದಿಲ್ಲ. ನಾವೇನಾದ್ರೂ ಮಾಡ್ಲೇಬೇಕಮ್ಮ. ಅಮ್ಮ, ನಾವು ಫೈಟ್ ಮಾಡ್ಬೇಕು. ಇಲ್ಲ ಮಗಳೇ, ಇಲ್ಲ. ಈ ತಪ್ಪನ್ನ ಯಾವತ್ತೂ ಮಾಡ್ಬೇಡ. ಒಂದ್ಸಲ ನಾನು ಈ ತಪ್ಪು ಮಾಡಿದ್ದೆ, ಈ ಮನುಷ್ಯನ್ ಜೊತೆ ಜಗಳಾಡಿ. ನಿಂಗ್ ಗೊತ್ತಾ ಇವ್ನ್ ನನ್ ಜೊತೆ ಏನ್ ಮಾಡ್ದ ಅಂತ? ಆ ಸುತ್ತಿಗೆಯಿಂದ ಹೊಡೆದು ನನ್ ಕಾಲ್ನೇ ಮುರಿದು ಬಿಟ್ಟ. ಇಲ್ಲ ಮಗಳೇ, ಇವಾಗ ನನ್ಗಷ್ಟು ಶಕ್ತಿ ಇಲ್ಲ. ಅವ್ನ್ ನಮ್ಮೆಲ್ರೂ ಹೊಡೆದಾಕ್ಬಿಡ್ತಾನೆ. ಅಮ್ಮ, ನೀವು ನನ್ನನ್ನ ನಂಬಿ ಅಮ್ಮ. ನಾನೆಲ್ಲ ಸರಿ ಮಾಡ್ತೀನಮ್ಮ. ನೀನ್ ಏನ್ ಮಾಡ್ತೀಯಾ? ನಾನಿದನ್ನ ಸರಿ ಮಾಡ್ತೀನಿ. ನೀವ್ ನನ್ ಜೊತೆಗಿರಿ ಸಾಕು. ನಾನ್ ನಿಮಗೇನೆಲ್ಲ ಹೇಳ್ತೀನೋ ನೀವ್ ಹಾಗ್ ಮಾಡಿ ಸಾಕು. ನಾನೆಲ್ಲ ಸರಿ ಮಾಡ್ತೀನಮ್ಮ. ನಾವ್ ಈ ತರ ಎಷ್ಟ್ ದಿವಸ ಅಂತ ಇರೋದು? ಅಂದ್ರೆ
ನನಗೆ ಈ ಮನೆಯವ್ರು ಇಷ್ಟ ಆಗಲ್ಲ. ನಾನಿವಾಗ ನಿಮ್ಮ ಜೊತೆ ಇರಬೇಕು. ಹಾ, ನಾನು ಇದನ್ನೇ ಯೋಚಿಸ್ತಿದ್ದೆ. ಹಳ್ಳಿ ಜನಗಳ ಯೋಚನೆನೂ ಚಿಕ್ಕದಾಗಿರುತ್ತೆ. ಈ ಸಿಟಿಲಿ ಸಿಗ್ತಾರೆ ದೊಡ್ಡ ಯೋಚನೆ ಜನಗಳು. ಮತ್ತೆ ನನ್ನಂತ ಜನಗಳು ಸಿಟಿಯಲ್ಲಿರ್ಬೇಕು, ಆದ್ರೆ ಹಳ್ಳಿಲಲ್ಲ. ಆದ್ರೆ ಸಿಟಿಲಿ ನಾವೇನ್ ಮಾಡೋದು? ಇದು ಕೂಡ ನಿಜಾನೇ. ಏನ್ ಮಾಡೋದು? ನಾನು ಏನು ಅನ್ಕೋತಿದ್ದೀನಿ ಅಂದ್ರೆ ಚಿನ್ನ, ಈಗ ಇಲ್ಲಿರೋದನ್ನೆಲ್ಲ ಮಾರ್ಬಿಟ್ಟು ಯಾವ್ದಾದ್ರೂ ದೂರದ ಸಿಟಿಲಿ ಹೋಗಿ ಜೀವನ ಮಾಡೋಣ, ಮಜಾ ಮಾಡೋಣ. ಹಾ, ಒಂದ್ ದೊಡ್ಡ ಮನೆ, ಹ್ಮ್ ಹಾಗೆ ದೊಡ್ಡ ಸಿಟಿನಲ್ಲಿ ಎಲ್ಲ ತರ ಮಜಾ. ಹೇಳು ನನ್ನ ಚಿನ್ನ, ಹೇಗಿದೀಯಾ? ನನಗೆ ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಅರೆ, ಯಾಕೆ ಸಿಟ್ ಮಾಡ್ಕೊಂಡಿದೀಯಾ? ಎಲ್ಲೋಗಿದ್ರ ನನ್ನನ್ ಬಿಟ್ಟು? ನನಗೂ ಇಷ್ಟ ಇರ್ಲಿಲ್ಲ ಚಿನ್ನ. ಸ್ವಲ್ಪ ಕೆಲ್ಸ ಇತ್ತು ಅಂತ ಬರ್ಬೇಕಾಯ್ತು. ಮತ್ತೆ ನೀನೇ ಹೇಳು, ದೊಡ್ಡ ಸಿಟಿಗೆ ಹೋಗ್ಬೇಕೋ ಬೇಡವೋ? ನೀವ್ ಅದನ್ನೆಲ್ಲ ನೋಡಕ್ ಹೋಗಿದ್ದೀರಾ? ಹಾ ಹಾಗೆ ನನ್ನ ಚಿನ್ನಗೆ ಒಂದು ಗಿಫ್ಟ್ ತಗೋಬೇಕಿತ್ತು. ಸಾಕು ಸಾಕು, ಸ್ವಲ್ಪ ಸರ್ಪ್ರೈಸ್ ಇಟ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಸರಿ, ನೀವ್ ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಮೆಸೇಜ್? ಪ್ರತೀಕ್, ಹಲೋ. ನಿಂದೊಂದು ವಿಡಿಯೋ ನೋಡಿದೆ ನಾನು ನಿನ್ನ ಮನೇಲಿ ಬಿಡ್ಲೇಬಾರ್ದಾಗಿತ್ತು. ಇಲ್ಲ, ನೀವ್ ಕೇಳಿಸ್ಕೊಳ್ಳಿ, ನಂದೇನ್ ತಪ್ಪಿಲ್ಲ. ಇದು ಒಂದು ಸುಂದರವಾಗಿ ಕಾಣ್ತಾ ಇದ್ದೆ ನೀನು. ಏನ್ ಹೇಳಿ ನಾನು? ಹಾ, ಈಗ ಬರೀ ಮದ್ವೆ ವಿಡಿಯೋ ನೋಡ್ತಾ ಇದ್ದೆ ಅಷ್ಟೇ. ಕಾವೇರಿ, ನಾನಿನ್ನ ತುಂಬಾನೇ ನಾಪ್ಸ್ಕೋತಾ ಇದ್ದೀನಿ ಗೊತ್ತಾ? ನಾನು ನಿಮ್ನ ತುಂಬಾ ಜ್ಞಾಪಕ ಮಾಡ್ಕೊಳ್ತೀನಿ. ಫೋನ್ ಇಡ್ತೀನಿ ಈಗ ನಾನು. ಅದು ರಾತ್ರಿ ಡ್ಯೂಟಿ ಇದೆಯಲ್ಲ, ನಾನು ಹೋಗ್ಬೇಕೀಗ. ನಿನ್ನ ಆರೋಗ್ಯದ ಬಗ್ಗೆ ಗಮನ ಇರಲಿ ಕಾವೇರಿ. ಏನು ಹೇಗ ಅನ್ನಿಸ್ತಾ ಇದೆ ವಿಡಿಯೋ ನೋಡಿ? ವಿಡಿಯೋ? ಈಗ ಈ ವಿಡಿಯೋನ ನಿನಗ್ ಮಾತ್ರ ಕಳ್ಸಿದ್ದೀನಿ. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಂದ ಹೋಗ್ತಾ ಇರೋ. ನೀನ್ ಇಲ್ಲಿಂದ ಹೋಗದೆ ಇದ್ರೆ ನಿನ್ನ ಈ ವಿಡಿಯೋನ ಇಡೀ ಜಗತ್ತಕ್ಕೆ ಕಳಿಸ್ಬಿಡ್ತೀನಿ. ಆಮೇಲೆ ನಿನ್ ಮುಖನ ಜಗತ್ತಿಂದ ಮುಚ್ಚಿಟ್ಕೊಂಡು ಓಡಾಡೋ, ಗೊತ್ತಾಯ್ತಾ? ಇಲ್ಲ, ಈ ಥರ ಏನು ಮಾಡ್ಬೇಡ. ನಾನು ಹೊಟ್ಟೋಗ್ತೀನಿ. ನಾನು ಇವತ್ತೇ ಇಲ್ಲಿಂದ ಹೊಟ್ಟೋಗ್ತೀನಿ, ಪ್ಲೀಸ್. ವಿವೇಕ್ನಾಥನ ಈ ಕೆಟ್ಟ ವರ್ತನೆಗಳನ್ನು ಅನುರಾಧ ಏಕ ಸಹಿಸುತ್ತಿದ್ದಳು ಏಕೆಂದರೆ ಅನುರಾಧ ಅವನನ್ನು ಸಹಿಸಿಕೊಳ್ಳುವುದನ್ನು ರೂಢಿಸಿಕೊಂಡಿದ್ದಳು. ವಿವೇಕ್ನ ಬಗ್ಗೆ ಅನುರಾಧ ಮನಸ್ಸಲ್ಲಿದ್ದ ಕೋಪ ಅವಳು ಅದನ್ನು ಇಲ್ಲಿಯವರೆಗೂ ತೋರಿಸಿಕೊಂಡಿರಲಿಲ್ಲ. ಆದರೆ ಈಗ ಅವಳ ಸಹನೆ ಮಿತಿಮೀರಿತ್ತು. ವಿವೇಕ್ನ ಈ ಕೆಟ್ಟ ವರ್ತನೆಗಳು ಮಿತಿಮೀರುತ್ತಿತ್ತು. ಸ್ವಾತಿ ಇದನ್ನು ಸಹಿಸಿಕೊಳ್ಳುತ್ತಿರಲಿಲ್ಲ. ಆದ್ದರಿಂದ ಅವಳು ನಿರ್ಧರಿಸಿದ್ಲು ವಿವೇಕ್ನನ್ನು ತಡೆಯುವುದು ಬಹಳ ಮುಖ್ಯ ಎಂದು. ಅವಳು ಕಾವೇರಿಯನ್ನು ತಡೆದಿದ್ಲು. ಆದ್ರೆ ಈಗ ವಿವೇಕ್ನನ್ನು ತಡೆಯುವುದು ಬಾಕಿ ಇತ್ತು. ಆದರೆ ಕೇವಲ ಒಂದೇ ವಿಡಿಯೋ ವಿವೇಕ್ನಂತಹ ರಾಕ್ಷಸನನ್ನು ತಡೆಯಲು ಬೇಕಿತ್ತಾ? ಅಥವಾ ವಿಡಿಯೋವನ್ನು ತೆಗೆದುಕೊಂಡು ಸ್ವಾತಿಗೆ ಪೊಲೀಸ್ ಹತ್ರ ಹೋಗಬೇಕಿತ್ತಾ? ಬನ್ನಿ ನೋಡೋಣ. ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕಾವೇರಿ ಇಲ್ಲೋದ್ಲು? ನಾವು ಅವಳಿಗೆ ತವ್ರ ಮನೆಗೆ ಕಳ್ಸಿದ್ವಿ. ಅವಳಿವಾಗಿ ಮನೇಲಿ ಇರೋದಿಲ್ಲ. ಏನೋ ನಿನಗಿಷ್ಟೊಂದು ಧೈರ್ಯ ಬಂದ್ಬಿಡ್ತಾ? ಹೌದು, ಅವಳೊಬ್ಳು ನಾಚಕ್ಗೇಡ್ ಹುಡುಗಿ. ಈ ಮನೇಲಿ ಅವಳಿಗೆ ಯಾವುದೇ ಜಾಗ ಇಲ್ಲ. ನಾನ್ ನನ್ ಮಗನ್ ಕೂಡ ಹೇಳ್ತೀನಿ. ನೀನು ನನ್ನ ಗಂಡು ಮಕ್ಕಳಿಗೂ ಹೇಳ್ತೀಯಾ? ನಿನ್ನ ಯೋಗ್ಯತೆ? ನೀವ್ ಅಮ್ಮನ್ ಮೇಲ್ ಕೈ ಮಾಡಿದ್ರೆ
ನಿಮ್ಮ ಈ ವಿಡಿಯೋನ ಇಡೀ ಜಗತ್ತಿಗೆ ತೋರಿಸ್ತೀನಿ. ಬೇಡ ಬೇಡ ಮಗಳೇ, ಇದೆಲ್ಲ ಏನ್ ಮಾಡ್ತಿದೀಯ ನೀನು? ಸಮಾಜದಲ್ಲಿ ಮರ್ಯಾದೆ ಇದೆ ನನಗೆ. ನಿನ್ ತಂದೆ ಹಾಗೆ ಈ ರೀತಿ ಎಲ್ಲ ಮಾಡ್ಬೇಡ ಮಗಳೇ, ಈ ರೀತಿ ಎಲ್ಲ ಮಾಡ್ಬೇಡ. ಹೌದಾ? ನಿಮ್ಮ ಮರ್ಯಾದೆ ಹೋಗ್ಬಾರ್ದು ಅಂದ್ರೆ ಹೋಗ್ತಾ ಇರಿ ಇಲ್ಲಿಂದ. ನಿಮ್ಮ ಈ ಮುಖನ ಯಾವತ್ತೂ ತೋರಿಸ್ಬೇಡಿ, ಗೊತ್ತಾಯ್ತಾ? ಹೋಗ್ತಾ ಇರಿ ಇಲ್ಲಿಂದ. ನೀನೇನ್ ಅನ್ಕೊಂಡೆ? ನಾನು ನಿನ್ನ ಈ ಮಾತುಗಳಿಗೆ ಹೆದರ್ಕೊಂತೀನಿ ಅಂತನಾ? ನೋಡ್ತೀನಿ ನಾನು ನೀನು ಈ ವಿಡಿಯೋನ ಯಾರಿಗೆ ತೋರಿಸ್ತೀಯ ಅಂತ. ಕಾವೇರಿ ಜೊತೆ ಅಷ್ಟೇ ಯಾಕೆ, ಈಗ ನಾನು ಒಂದು ವಿಡಿಯೋ ನಿನ್ ಜೊತೆ ಮಾಡಿ ಇಡೀ ಜಗತ್ತಿಗೆ ತೋರಿಸ್ತೀನಿ. ಬಾ 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 ಹೋಗು. ನಡೆ ವಿಡಿಯೋ ಮಾಡ್ತೀನಿ. ನಡೆ ಹೋಗು ನೀನು, ಹೋಗು ನೀನು, ಹೋಗ ನೀನು. ನಿನಗೆ ತುಂಬಾನೇ ಕೊಬ್ಬು ಹೆಚ್ಚಾಗಿದೆ ಅಲ್ವಾ? ನಾನ್ ಕ್ಷಮೆ ಕೇಳ್ತೀನಿ, ಅವಳನ್ನ ಬಿಟ್ಬಿಡಿ. ಈಗ ನಿನ್ನ ಕೊಬ್ಬಿಳಿಸ್ತೀನಿ. ಬೇಡ ಇರಿ, ದಯವಿಟ್ಟು ನನ್ ಮಾತು ಕೇಳಿ. ನಿನ್ನ ನರಳಾಟದಿಂದನೇ ನನಗೆ ಶಾಂತಿ ಸಿಗುತ್ತೆ. ಇಲ್ಲ, ಬೇಡ, ನಿಮ್ಮನ್ ಪಡ್ಕೊಳಕ್ಕೆ ಹೀಗ್ ಮಾಡಿದ್ದು. ಇದೆಲ್ಲ ನಿಮ್ಮನ್ ಪಡ್ಕೊಳಕ್ ಮಾಡಿದ್ದು. ಏನು? ನನಗೆ ನೀವು ಅಂದ್ರೆ ತುಂಬಾ ಇಷ್ಟ. ನೀವಿಲ್ದೆ ಇರೋಕ್ಕಾಗಲ್ಲ, ಸಾಧ್ಯ ಇಲ್ಲ. ನೀನು ನಿಜ ಹೇಳ್ತಾ ಇದೀಯಾ? ನಿಮ್ಮೇಲೆ ಆಣೆ. ನಿಮಗ್ ನೆನ್ಪಿದ್ಯಾ? ಮುಂಚೆ ನೀವು ನನ್ನ ರೇಗಿಸ್ತಾ ಇದ್ರಿ, ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ರಿ. ಆದ್ರೆ ಕಾವೇರಿ ಬಂದ್ಮೇಲೆ ನೀವು ನನ್ನ ಕಡೆ ನೋಡೋದು ನಿಲ್ಲಿಸ್ಬಿಟ್ರಿ. ನನಗಿದ್ ಸಹಿಸೋಕಾಗ್ಲಿಲ್ಲ, ನನಗೆ ಕೋಪ ಬಂತು. ಅದಕ್ಕೆ ಇವತ್ತು ಹೀಗೆಲ್ಲ ಮಾಡಿದೆ. ನೀನನ್ನು ಹುಚ್ಚಿನ ಇದನ್ನೆಲ್ಲ ಮುಂಚೆನೆ ಹೇಳಬೇಕಾಗಿತ್ತಲ್ವಾ? ನನಗೆ ಯಾವಾಗಿಂದ ನಿನ್ ಮೇಲೆ ಮನಸ್ಸಿತ್ತು. ಆದ್ರೆ ನೋಡು, ನನಗೆ ಕಾವೇರಿನೂ ಇಷ್ಟ. ನಿಮ್ಮ ಇಷ್ಟನೇ ನನ್ನ ಇಷ್ಟ. ನಿಮಗೇನ್ ಸರಿ ಅನ್ಸುತ್ತೋ ಅದನ್ ಮಾಡಿ. ಅದ್ರೊಂದು ಮಾತು ಕೊಡಿ. ಏನು? ನೀವು ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ನನ್ನಿಂದ ದೂರ ಆಗೋದಿಲ್ಲ ಅಲ್ವಾ? ಯಾವಾಗ್ಲೂ ಹೋಗೋದಿಲ್ಲ ಚಿನ್ನ. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ತುಂಬಾನೇ ಖುಷಿಯಾಗಿದ್ದೀನಿ. ಆದ್ರೆ ಒಂದು ಕೆಲಸ ಅರ್ಧಕ್ಕೆ ಉಳಿದಿದೆ. ಏನು? ಈ ಮುದುಕಿಗೆ ಒಂದು ಕಥೆ ಕಾಣಿಸಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಮನೆ ವಿಷಯನ ಮನೇಲೇ ಇರೋದಕ್ ಬಿಡಿ. ಮತ್ತದು ಅಲ್ದೆ ಮನೇಲಿ ಕೆಲಸ ಮಾಡೋಕೆ ಯಾರಾದ್ರೂ ಬೇಕಲ್ಲ. ಒಂದ್ ಕೆಲ್ಸ ಮಾಡೋಣ, ಅವಳನ್ನ ಕೆಲಸದೋಳ್ ಮಾಡ್ಕೊಳ್ಳೋಣ. ಏನಂತೀರಾ? ಇದೊಂದು ಒಳ್ಳೆದ ಐಡಿಯಾನೆ. ಅರೆ ನೀನು ತುಂಬಾನೇ ಬುದ್ಧಿವಂತೆ. ಅದೇನೋ ನಿಜಾನೆ. ನನ್ ಚಿನ್ನ. ಕಾವೇರಿ ಬಾಬಾ, ಈ ಬ್ಯಾಗ್ನ ಇಲ್ಲೇ ಬಿಟ್ಬಿಡು, ಆ ಮುದುಕಿ ತರ್ತಾಳೆ. ಅನುರಾಧ, ಹೇ ಅನುರಾಧ, ಈ ಬ್ಯಾಗ್ ತಗೊಂಡು ಒಳಗಡೆ ಬಾ. ನಾನ್ ಬಂದಾಯ್ತಲ್ಲ, ಇವಾಗ ಇವಳೇನ್ ಮಾಡ್ತಾಳೆ ಇಲ್ಲಿ? ಕಾವೇರಿ, ನಾನೀಗ ನಿನ್ ಶತ್ರು ಅಲ್ಲ, ನಾನು ನಿನ್ನ ಫ್ರೆಂಡು. ಮತ್ತೆ ಯಾರಿಗೆಲ್ಲ ಈ ಸ್ನೇಹದಿಂದ ತೊಂದರೆ ಇದೆಯೋ ಅವ್ರು ಈ ಮನೆಯನ್ನ ಬಿಟ್ಟು ಹೋಗ್ಬೋದು. ಅದೆಲ್ಲ ಸರಿ ಹೋಗುತ್ತೆ. ಅದ್ರ ಜೊತೆಗೆ ಇರ್ಬೇಕಂದ್ರೆ ಜೊತೆ ಕೆಲಸ ಮಾಡ್ಬೇಕು. ಕೆಲ್ಸನೂ ಮಾಡ್ಬೇಕಾಗತ್ತೆ. ಸರಿ ಆಯ್ತು. ನಡೀರಿ, ಹಾಗಾದ್ರೆ ಮಜಾ ಮಾಡೋ ಸಮಯ ಬಂದಿದೆ. ನಡೀರಿ.
ಬಿಡು, ನನಗೆ ಬದುಕದ್ ಬೇಡ. ಅಮ್ಮ ಇದೇನ್ ಹೇಳ್ತಾ ಇದ್ದೀರಮ್ಮ? ನೀನು ಒಬ್ಳಿದ್ದೆ, ನಿನ್ ಮೇಲೆ ನಂಬಿಕೆ ಇತ್ತು. ಆದ್ರೆ ಇವಾಗ ನೀನು ಕೂಡ. ಅಮ್ಮ ನಾನ್ ನಾಟಕ ಮಾಡ್ತಾ ಇದ್ದಿದ್ದಮ್ಮ, ನನ್ ಮಾತನ್ನ ನಂಬಿ ಅಮ್ಮ. ಇದನ್ ನಮ್ಗೋಸ್ಕರನೇ ಮಾಡಿದ್ದು. ಹೌದಮ್ಮ. ಇದೆಲ್ಲ ನಾಟಕನಾ? ಹೌದಮ್ಮ. ಅಮ್ಮ ನೀವು ನಾನ್ ಹೇಳ್ದ ಹಾಗೆ ಮಾಡಿ ಸಾಕು. ದುಷ್ಟಂಗೆ ಪಾಠ ಕಲ್ಸೋ ಸಮಯ ಬಂದಾಗಿದೆ. ಚಿಯರ್ಸ್. Cheers! ವಾ, ಇದಕ್ಕೆ ಹೇಳ್ತಾರೆ ಜೀವನ ಅಂತ. ಇಬ್ರು ಇಂಥ ಸುಂದರಿಯರು, ಮತ್ತೆ ನಾನು ಒಬ್ಬ. ಇನ್ನು ನಾನು ಖುಷಿಯಿಂದ ಜಗತ್ ಬಿಟ್ಟು ಹೋಗ್ಬೋದು. ಛೀ, ಎಂತ ಮಾತಂತ ಹಾಡ್ತೀರಾ? ನೀವ್ ಆಗ್ದಿರೋರ್ಗೆ ಸಾವು ಬರ್ಲಿ. ಅಯ್ಯೋ, ಈ ಮುದ್ಕಿ ಇಷ್ಟೊತ್ತಾದ್ರೂ ಏನು ತಿನ್ನಕ್ ತಂದಿಲ್ಲ? ಹಾ, ಸತ್ತೋದ್ಲೇನೋ? ಒಂದ್ಸತಿ ನೋಡ್ಕೊಳ್ಳಿ. ಏನೋ ನಿಜವಾಗ್ಲೂ ಮೇಲ್ ಹೋಗ್ಬಿಟ್ಟಿದ್ರೆ? ಏನ್ ಮಾತಾಡ್ತಿದೀಯ ನೀನು? ಅವಳು ಎಂತ ಪಿಶಾಚಿ ಅಂದ್ರೆ ಸತ್ರುನು ಹಿಂಬಾಲಿಸೋದ್ ಬಿಡೋದಿಲ್ಲ. ಅದೆಲ್ಲ ಇರ್ಲಿ ಬಿಡಿ, ನಾನೇ ಹೋಗಿ ನೋಡ್ಕೊಂಬರ್ತೀನಿ. ಏ ಅನುರಾಧ, ಇದೇನಿದು? ಏನು ಮಾಡಿಲ್ವಾ ಇಷ್ಟೊತ್ತಾದ್ರು? ಅನುರಾಧ, ಇದೇನ್ ಮಾಡ್ತಾ ಇದೀಯ ನೀನು? ನೀನ್ ಸಾಯಿಸ್ತೀಯ ನನ್ನ? ಹಾ, ಈ ಕೆಲ್ಸನ ನಾನು ತುಂಬಾ ದಿನಗಳ ಮುಂಚೆನೆ ಮಾಡ್ಬೇಕಿತ್ತು. ನೀವು ನನ್ಗೆ ನಿಮ್ ನಿಜವಾದ ಬಣ್ಣ ತೋರಿಸ್ದಾಗ, ಅಥವಾ ಅವತ್ತು ನೀವು ನನ್ ಕಾಲ್ನ ಮುರಿದಾಗ. ಸುಮ್ನೆ ಬಿಡೋಲ್ಲ ನಿನ್ನ, ಸುಮ್ನೆ ಬಿಡೋದಿಲ್ಲ. ಇವತ್ ನೀನ್ ಸತ್ತೆ. ಅಮ್ಮ ಅಮ್ಮ ಅಮ್ಮ, ಅವನ್ನ ಕೊಂದು ಬಿಡಿ ಅಮ್ಮ. ಅಮ್ಮ ಅಮ್ಮ, ಅವನ್ನ ಕೊಂದು ಬಿಡಿ ಅಮ್ಮ. ಕೊಂದು ಬಿಡಿ ಅಮ್ಮ, ಕೊಂದು ಬಿಡಿ, ಸಾಯಿಸ್ಬಿಡಿ. ಅಮ್ಮ ಅಮ್ಮ, ಕಾವೇರಿ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಪ್ಲೀಸ್ ಅಮ್ಮ, ಕೊಂದು ಬಿಡಿ ಅವಳನ್ನ. ಅತ್ತಿಗೆ ನನ್ನ ಕ್ಷಮಿಸ್ಬಿಡಿ ಅಮ್ಮ. ಪ್ಲೀಸ್, ನಾನು ಯಾರಿಗೂ ಏನೂ ಹೇಳೋದಿಲ್ಲ ಅಮ್ಮ. ಪ್ಲೀಸ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಅತ್ತಿಗೆ ನನ್ನ ಇಲ್ಲ ಯಾರಿಗೂ ಹೇಳೋದಿಲ್ಲ. ಪ್ಲೀಸ್ ಪ್ಲೀಸ್ ಅಮ್ಮ. ಅಮ್ಮ, ಇವಳ ಮಾತು ಕೇಳ್ಬೇಡಿ, ಕೊಂದು ಬಿಡಿ ಅವಳನ್ನ. ಕಾಪಾಡಿ, ಕಾಪಾಡಿ ನನ್ನ, ಕಾಪಾಡಿ, ಕಾಪಾಡಿ, ಪ್ಲೀಸ್ ಕಾಪಾಡಿ ನನ್ನ. ನೀವು ನಿಮ್ ಗಂಡನ್ನ ಸಾಯಿಸಿದಿರ, ಅದಾದ್ಮೇಲೆ ನಿಮ್ಮ ಸೊಸೆನ ಸಾಯಿಸೋದಿಕ್ಕೆ ನೋಡಿದಿರಾ. ಇದೆಲ್ಲ ನಿಜ ತಾನೆ? ಹೌದು. ನೀವಿಬ್ರು ಮುಖ ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣ್ತಾ ಇದ್ದೀರಾ. ಆದ್ರೆ ಇಷ್ಟು ನೀಚ್ ಕೆಲ್ಸನಾ? ಯಾಕೆ? ಅಮ್ಮ, ಇವರಿಗೆಲ್ಲ ಹೇಳಿ ಈಗ ಸತ್ಯ ಮುಚ್ಚಿಟ್ ಪ್ರಯೋಜನ ಇಲ್ಲ. ನಾವು ಹೊಡೆದಾಕ್ಬಿಟ್ವಿ ಆ ಮನುಷ್ಯನ್ಗೆ. ನೀವೇನಾದ್ರೂ ಇರ್ಲಿಲ್ಲ ಅಂತಿದ್ದಿದ್ರೆ
ನಾವ ಕಾವೇರಿನೂ ಹೊಡೆದಾಕ್ತಿದ್ವಿ. ಹಾಗಂದ್ರೆ ನಿಮ್ಮ ತಪ್ಪನ್ನ ನೀವು ಒಪ್ಕೋತಾ ಇದ್ದೀರಾ? ಹೌದು. ಆದ್ರೆ ನೀವು ಕೇಳಿಸ್ಕೊತೀರಾ ನಾವ್ ಯಾಕೆ ಹೀಗ್ ಮಾಡಿದ್ವಿ ಅಂತ? ಸಾಯಿಸ್ಬಿಟ್ವಿ. ನೋಡಿ, ನೀವೇನೇ ಮಾಡಿದ್ರೂ ಕೂಡ ಅದು ಕಾನೂನು ರೂಪದಲ್ಲಿ ತಪ್ಪು. ವರ್ಷಗಳಿಂದಾನು ಜೈಲಲ್ಲೇ ಇದ್ದೀನಿ ಇನ್ಸ್ಪೆಕ್ಟ್ರೆ. ಇವಾಗ ಈ ಜೈಲೇ ಸ್ವತಂತ್ರವಾಗಿದೆ. ಎಲ್ಲಾ ಸಂಬಂಧಗಳಿಗೂ ಒಂದು ಮರ್ಯಾದೆ ಇರತ್ತೆ. ಆದ್ರೆ ವಿವೇಕ್ನಾಥ್ ಮತ್ತೆ ಅವನ್ ಸೊಸೆ ಕಾವೇರಿ ಈ ಮರ್ಯಾದೆಗೆ ಅವಮಾನ ಮಾಡಿ ಅವರ ಕೆಟ್ಟ ವ್ಯಕ್ತಿತ್ವನ ಎಲ್ರ ಮುಂದೆ ತಂದ್ರು. ಅನುರಾಧಾಗೆ ಮತ್ತೆ ಸ್ವಾತಿಗೆ ಕಾನೂನಿನಿಂದ ಶಿಕ್ಷೆ ಸಿಗೋದ್ರಲ್ಲೇ ಇತ್ತು. ಆದ್ರೆ ಪ್ರಶ್ನೆ ಏನು ಅಂದ್ರೆ ಅಲ್ಲಿ ನಡೀತಿದ್ದು ನಿಲ್ಸಕ್ಕಾಗ್ತಿರ್ಲಿಲ್ವಾ? ಉತ್ತರ ಆಗ್ತಿತ್ತು. ಅನುರಾಧ ತನ್ ಜೊತೆ ಆಗ್ತಿದ್ದ ಅನ್ಯಾಯಗಳನ್ನೆಲ್ಲಾನು ಅದ್ರ ಬಗ್ಗೆ ಅವಳು ಪೊಲೀಸ್ಗೆ ಹೇಳ್ಬೋದಿತ್ತು. ಮತ್ತೆ ವಿವೇಕ್ನಂತಹ ರಾಕ್ಷಸನಿಂದ ಅವಳಿಗೆ ಮುಕ್ತಿನೂ ಸಿಗ್ತಾ ಇತ್ತು. ಹಾಗೆ ಅವಳೊಂದು ಹೊಸ ಜೀವನ ಶುರು ಮಾಡಬಹುದಿತ್ತು. ಆದ್ರೆ ಜನ ಯಾವಾಗ್ಲೂ ಮರ್ಯಾದೆ ಮತ್ತೆ ಪೊಲೀಸ್ಗೆ ಹೆದರಿ ತಮ್ಮ ಮನೇಲಿ ನಡೆಯೋ ಘಟನೆಗಳನ್ನ ಮುಚ್ಚಿಡ್ತಾರೆ. ಆದ್ರಿಂದ ತುಂಬಾ ಮುಖ್ಯವಾಗಿ ನಾವು ನಮ್ಮ ಸುತ್ತಮುತ್ತಲೂ ನಡೆಯುವ ವಿಷಯದ ಬಗ್ಗೆ ಗಮನಿಸ್ಬೇಕು. ಹಾಗೆ ಇನ್ನೂ ಮುಖ್ಯವಾಗಿ ಇಂಥ ವಿಷಯಗಳನ್ನ ನಾವು ಕೇವಲವಾಗಿ ನೋಡಬಾರ್ದು ಮತ್ತೆ ಪೊಲೀಸ್ಗೆ ತಿಳಿಸ್ಬೇಕು. ಯಾವಾಗ್ಲೂ ಜಾಗೃತರಾಗಿರಿ. ನಾನು ಸುಧಾಚಂದ್ರ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಮತ್ತೆ ಮರಳುತ್ತೇನೆ ಮತ್ತೊಂದು ನೈಜ ಘಟನೆಯೊಂದಿಗೆ. ಅಲ್ಲಿಯವರೆಗೂ ನೋಡುತ್ತಿರಿ ಕ್ರೈಮ್ ಅಲರ್ಟ್, ಅಪರಾಧದ ವಿರುದ್ಧ ಧ್ವನಿ.